ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಜ್ಜದ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ರಿ ನೋಡ್ಕೊಂಡು ಬರೋಣ ಸಜ್ಜದ ಹೋಳಿಗೆ ಹೆಂಗೆ ಮಾಡೋದು ಅಂತ. ಸಜ್ಜದ ಹೋಳಿಗೆ ಮಾಡೋಕೆ ನಾನಿಲ್ಲಿ ಒಂದು ಸಣ್ಣ ಬಟ್ಲನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ಹುರ್ಕೋತಿದ್ದೀನಿ ರೀ. ಪೈಲ ಡ್ರೈ ಹುರ್ಕೋರಿ, ಆಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಕೈ ಹುರ್ಕೋರಿ ಹಿಟ್ಟನ್ನು. ನಾ ಈಗ ಹುರ್ಕೋತಿದ್ದೀನಿ ರೀ. ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಗೋಧಿ ಹಿಟ್ಟನ್ನ ಹುರ್ಕೋತಿದ್ದೆ. ಮತ್ತೊಂದು ಕಡೆಗೆ ಏನು ಮಾಡ್ತೀನಿ ಅಂದ್ರೆ ಒಂದು ಅರ್ಧ ಕಿಲೋ ಬೆಲ್ಲ ತೊಗೊಂಡಿನಿ ರೀ. ಅರ್ಧ ಕಿಲೋ ಬೆಲ್ಲಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿ ಬರ್ಲಿಕ್ಕೆ ಇಡ್ಬೇಕು ರೀ. ನಾ ಇಲ್ಲಿ ಅರ್ಧ ಕಿಲೋದಷ್ಟು ಬೆಲ್ಲ 2 ಗ್ಲಾಸ್ ನೀರು ಹಾಕ್ಕೊಂಡು ಕುದಿ ಬರ್ಲಿಕ್ಕೆ ಇಟ್ಟಿನಿ ರೀ. ಬೆಲ್ಲ ಕುದಿಲ್ರಿ ಇವತ್ತಟ್ಟ. ನಾ ಇಲ್ಲಿ ಶುಂಠಿ ಮತ್ತು 2 ಲವಂಗನ ಪೌಡರ್ ಮಾಡ್ಕೊತೀನಿ ರೀ. ಪೌಡರ್ ಮಾಡ್ಕೊಂಡು ಬಂದೀನಿ. ಈಗ ಅದೇನು ಕುದ್ಲಿತ್ತಲ್ಲ ಬೆಲ್ಲಿನ ನೀರು, ಆ ಬೆಲ್ಲಿನ ನೀರಿಗೆ ಶುಂಠಿ ಮತ್ತು ಲವಂಗನ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರ್ಲಿಕ್ಕೆ ಬಿಡೋಣ ರೀ. ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಕುದಿ ಬಂದಮೇಲೆ ರವಾನ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ನಾ ಇಲ್ಲಿ ಹಸಿ ರವಾನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಂದ್ರೆ ಹುರ್ಕೊಂಡು ಹಾಕ್ಕೋಬೋದು ರೀ. ರವೆ 2 ಥರ ಹಾಕ್ಕೋಬೋದು. ನಾ ಇಲ್ಲಿ ಹಸಿದೇ ಹಾಕ್ಕೊಳ್ತೀನಿ. ನೀವು ಹುರ್ಕೊಂಡು ಹಾಕ್ತೀರಂದ್ರೆ ಜಾಸ್ತಿ ಏನು ಹುರ್ಕೋಬೇಡ್ರಿ, ಸ್ವಲ್ಪ ಹುರ್ಕೊಡ್ರಿ. ಅಂದರೆ ಬೆಚ್ಚಗೆ ಆಗ್ಬೇಕಷ್ಟೇ ರವೆ. ಅಷ್ಟು ಹುರ್ಕೊಂಡು ರವೆ ಹಾಕ್ಕೋಬೋದು ರೀ. ನಾ ಇಲ್ಲಿ ಹಾಗೆ ಹಾಕ್ತೀನಿ. ಹಾಗೆ ಕೈ ಆಡಿಸ್ರಿ ಚಂದ. ಕೈ ಬಿಡಬೇಡ್ರಿ. ಕೈ ಬಿಟ್ರೆ ಅಂದ್ರೆ ಏನಾಗುತ್ತದಂದ್ರೆ ಅದು ಎಲ್ಲ ಗಂಟಾಗುತ್ತೆ. ಗಂಟೈತಂದ್ರೆ ಹೂರಣ ಚಲೋ ಬರೋಂಗಿಲ್ಲ ರೀ. ಹೂರಣ ಚಲೋ ಬರಲಿ ಹೋಳಿಗೆ ಹರಿತಾವ. ಹಾಗಾಗಿ ಕೈ ಆಡಿಸ್ಕೊಂತ ಚಲೋ ಗಟ್ಟಿ ಆಗತ್ತಕ ಹುರ್ಕೋರಿ ಅದನ್ನು. ಹೂರಣೆಲ್ಲ ಒಂದು ಸ್ವಲ್ಪ ಗಟ್ಟಿ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ರೀ. ಅವಾಗೆ ಹುರ್ಕೊಂಡಿಟ್ಟಿದ್ದನಲ್ಲ ಅದು ಗೋಧಿ ಹಿಟ್ಟನ್ನು ಉದುರ್ಸ್ಕೊತ ಕೈ ಆಡಿಸ್ರಿ ಚಲೋತ್ನಾಗಿ. ಇಲ್ಲಾಂದ್ರೆ ಗಂಟ ಆಗ್ತದ, ಹಿಟ್ಟು ಉಳುತ್ತದ. ಹಾಗಾಗಿ ನಾ ಎಲ್ಲ ಚಲೋತ್ನಾಗಿ ಕೈ ಆಡಿಸ್ಕೊತೀನಿ ರೀ. ನೀವು ಹಿಂಗೆ ಕೈ ಆಡಿಸ್ಕೋರಿ. ಈಗ ಏನು ಮಾಡಮಂದ್ರೆ ಮತ್ತೊಂದು ಕಡೆ ಕಣ್ಕಾರ ತಯಾರು ಮಾಡ್ಕೊಳಮ್ರಿ. ಕಣ್ಕಕ್ಕೆ ನಾ ಏನು ತೊಗೊಂಡಿದ್ದೆ ಅಂದ್ರೆ ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಣ್ಕನ ತಣ್ಣೀರು ಹಾಕ್ಕೊಂಡು ಕಲ್ಸ್ಕೊತ ಬರ್ರಿ. ನಾ ಇಲ್ಲಿ ತಣ್ಣೀರು ಯೂಸ್ ಮಾಡತ್ತೀನಿ ರೀ. ತಣ್ಣೀರು ಯೂಸ್ ಮಾಡ್ಕೊಂಡು ಕಣ್ಕನ ಹಾಕೋತೀನಿ. ನೀರನ್ನ ಒಂದೇ ಸಲ್ತಿ ಹಾಕ್ಕೋಬೇಡ್ರಿ. ಒಂದೇ ಸಲ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತದೆ ಕಣ್ಕ ಅಳಸಾಗ್ಬಿಡ್ತದೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊತ ಹಿಟ್ಟನ್ನ ಕಲಿಸ್ಕೊತ ಬರ್ರಿ. ನಿಮ್ಗೆ ಗೊತ್ತಾಗುತ್ತೆ ನೀರು ಹಾಕೊಳ್ಳಾಗ ಎಷ್ಟು ಹಾಕ್ಬೇಕಂತ. ಚಪಾತಿಗೆ ಯಾವ ರೀತಿ ಕಲಿಸ್ತಿರಲ್ಲ ನೀವು ಹಿಟ್ಟನ್ನ, ಅದೇ ರೀತಿಯಾಗಿ ಒಂದು ಸ್ವಲ್ಪ ಗಟ್ಟಿ ಹಿಟ್ಟನ್ನ ಕಲಿಸ್ಕೋರಿ ಇದಕ್ಕೆ ಕಣಕ. ನಾ ಇಲ್ಲಿ ನೀರು ಹಾಕ್ಕೊಂಡು ಎಲ್ಲ ಚಪಾತಿ ಹಿಟ್ಟನ್ನ ಕಲಿಸ್ಕೊತೀನಿ. ನೀವು ಹಿಂಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೋರಿ. ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಡ್ರಿ. ಹಿಟ್ಟು ಚಲೋತ್ನಾಗ ರೆಸ್ಟ್ ಆಯ್ತಂದ್ರೆ ಹಿಟ್ಟು ಚಲೋತ್ನಾಗ ನೆನೀತಂದ್ರೆ ಹೋಳಿಗೆ ಚಲೋತ್ನಾಗ ಬರ್ತಾವ್ರಿ, ಹರಿಯಂಗಿಲ್ಲ. ಈ ಕಡೆ ಮತ್ತೊಂದು ಕಡೆ ಏನು ಮಾಡ್ತೀನಿ ಅಂದ್ರೆ ಅವಾಗೆ ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಹೂರಣ, ಅದನ್ನು ತೊಗೊಂಡಿನಿ ರೀ. ಅದಕ್ಕೆ 2 ಚಮಚದಷ್ಟು ನೀರು ಹಾಕೋತೀನಿ ರೀ. ಸ್ವಲ್ಪ ನೀರನ್ನ ಏನು ಮಾಡ್ಕೊಂಡದನ್ನು ಗರಂ ಮಾಡ್ಕೊಂಡಿನಿ. ಗರಂ ಮಾಡ್ಕೊಂಡು 2 ಚಮಚದಷ್ಟು ಹಾಕೋರಿ ಸಾಕು. ಹಾಕ್ಕೊಂಡು ಚಲೋತ್ನಾಗಿ ನಮ್ಮ ಹೂರಣನ ಚಲೋತ್ನಾಗ ಕಲಿಸ್ಕೋರಿ. ನಾ ಇಲ್ಲಿ ಕಲಿಸ್ಕೊತೀನಿ. ಕಲಿಸ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಉಳ್ಳಿ ತುಂಬ್ಕೋತೀನಿ. ಉಳ್ಳಿಗೆ ಏನು ಮಾಡ್ತೀನಿ ಅಂದ್ರೆ ಚಪಾತಿ ಹಿಟ್ಟು ಕಲಿಸ್ಕೊಂಡಿರ್ತಿದ್ವಲ್ಲ ಅವಾಗೆ ಆ ಚಪಾತಿ ಹಿಟ್ಟನ್ನ ತೊಗೊಂಡು ಒಳಗೆ ಒಂದು ಲಿಂಬೆಕಾಯಿ ಗಾತ್ರದ ಅಷ್ಟು ಹೂರಣನ ಹಾಕ್ಕೊಂಡು ಈ ರೀತಿಯಾಗಿ ತುಂಬ್ಕೋಬೇಕು ರೀ. ನೀವು ನೋಡ್ಕೋರಿ ಹೆಂಗೆ ತುಂಬ್ಲಿತ್ತದಂತ. ಆ ರೀತಿ ತುಂಬ್ಕೋರಿ ನೀವು ಕೂಡ. ತುಂಬ್ಕೊಂಡು ಏನು ಮಾಡ್ತೀರಂದ್ರೆ ಅದನ್ನು ತಿದ್ದಬೇಕು ರೀ. ಈಗ ನಾ ಇಲ್ಲಿ ತಗಡ ಯೂಸ್ ಮಾಡತ್ತೀನಿ ರೀ ಹೋಳಿಗೆ ತಿದ್ದಕ್ಕೆ. ನೀವು ಬೇಕಂದ್ರೆ ಬಟರ್ ಪೇಪರ್ನ ಯೂಸ್ ಮಾಡ್ಕೋಬೋದು. ನಮ್ಮ ಕಡೆ ಎಲ್ಲ ತಗಡನೇ ಯೂಸ್ ಮಾಡ್ತೀವಿ. ಹಾಗಾಗಿ ನಾವಿಲ್ಲಿ ತಗಡದ ಮೇಲೆ ಮಾಡತ್ತೀವಿ. ನೀವು ಬೇಕಂದ್ರೆ ಬಟರ್ ಪೇಪರ್ ಮೇಲೆ ಮಾಡ್ಕೋರಿ. ಒಂದು ಮೀಡಿಯಮ್ ತಿಕ್ನೆಸ್, ಜಾಸ್ತಿ ತೆಳ್ಳಗೆ ತಿದ್ದಬೇಡ್ರಿ. ತೆಳ್ಳಗೆ ತಿದ್ದರೆ ಅಂದ್ರೆ ಹೋಳಿಗೆ ಉಬ್ಬಿ ಬರಲ್ಲ ರೀ. ನಾನು ತಿದ್ಕೊಂಡು ಈಗ ಎಣ್ಣೆದಾಗ ಕರ್ಲಿಕ್ಕೆ ಹಾಕಿದ್ದು ನೋಡಿರಿ. ಹೋಳ್ಗಿನ ಹಾಕಿದ ಮೇಲೆ ಜಲ್ದಿ ತಿರ್ಗಿಸಕ್ಕೆ ಹೋಗಬೇಡ್ರಿ. ಜಲ್ದಿ ತಿರ್ಗಿಸಕ್ಕೆ ಹೋದ್ರಂದ್ರೆ ಹೋಳಿಗೆ ಹರಿತದ. ಅದು ತಂತಾನೇ ಎಣ್ಣೆಲಿಂದ ಮ್ಯಾಲೆ ಉಬ್ಬಿ ಬರ್ತದೆ ರೀ. ಸ್ವಲ್ಪ ತೇಲ್ತದ. ಆವಾಗ ತಿರ್ಗಿಸಿ ಹಾಕ್ಬೋದು ರೀ ಹೋಳಿಗೆನ. ನೋಡಿರಿ ಹಂಗೆ ಉಬ್ಬಿ ಹೊಂಟದ. ಹಿಂಗೆ ಉಬ್ಬಿ ಮ್ಯಾಲೆ ಬಂತಂದ್ರೆ ಆಮೇಲೆ ತಿರುಗಿಸ್ರಿ ನೀವು ಹೋಳಿಗೆನ. ಅದಕ್ಕಿಂತ ಪೈಲ ತಿರ್ಗಿಸ್ರೆ ಏನಾಗ್ತದೆ ಹೋಳಿಗೆ ಒಡಿತದೆ ರೀ. ಬೈದಿರಲಿಲ್ಲ ಇನ್ನು ಚಲೋ, ಹಾಗಾಗಿ ಒಡಿತಾವೆ ಹೋಳಿಗೆ. ಸ್ವಲ್ಪ ಬೈದ ಮೇಲೆ ಆಮೇಲೆ ತಿರ್ಗಿಸಿ ಹಾಕ್ಕೋರಿ ನೀವು. ತಿರ್ಗಿಸಿ ಹಾಕ್ಕೊಂಡು 2 ಕಡ್ಲಿನ ಚಲೋ ಹೊತ್ನಾಗ ಬೇಯಿಸಿದ್ರಂದ್ರೆ ನೋಡಿರಿ ಹೆಂಗೆ ಉಬ್ಬುತ್ತಾವಂದ್ರೆ ಪುರಿ ಗಪ್ಲೆ ಉಬ್ಬುತ್ತಾವೆ ಹೋಳಿಗೆ. ಹಿಂಗೆ ಉಬ್ಬಿದ್ಮೇಲೆ ಎಲ್ಲ ಹೋಳಿಗೆನ ಹಿಂಗೆ ಕರ್ಕೊಂಡು ತಕ್ಕೋರಿ. ನಿಮ್ಮದು ಸಜ್ಜಕದ ಹೋಳಿಗೆ ತಯಾರಾಗ್ತಾವೆ. ನಾ ಇಲ್ಲಿ ಇದೇ ರೀತಿ ಎಲ್ಲ ಹೋಳಿಗೆನ ಹಿಂಗೆ ಕರ್ಕೊಂಡೇನಿ ರೀ. ನಿಮ್ಗೆ ತೋರಿಸ್ತೀನಿ ನಾ ಆಮೇಲೆ ಹೆಂಗೆ ಬಂದ ಹೋಳಿಗೆ ಅಂತೇಳೆಲ್ಲ. ನೋಡಿರಿ ಇದೇ ರೀತಿ ಎಲ್ಲ ಹೋಳಿಗೆನ ಕರ್ಕೊಂಡು ತೆಗೀರಿ. ನಿಮ್ಮ ಸಜ್ಜಕದ ಹೋಳಿಗೆ ತಯಾರಾಗ್ತಾವೆ ರೀ.